ಒಂದು ದಿನ ಸತ್ರದಲ್ಲಿ ನೆರೆದುದು ಬಂದು ದಿಕ್ಪಾಲಾದಿಸು ಮನಸ ಸಂದಣಿಗಳೊಪ್ಪಿರುವ ಸಭೆಗಾಗ ದಕ್ಷನೈ ತಂದ. ರಂದ ಇದಿರಾಗಿ ಬಯಲಲ್ಲಿ ವಂದಿಸುತ್ತಲಿರೆ ಸರ್ವರನ್ನು ಮನ್ನಿಸುತ್ತ ನಡೆತಂದನ ದಕ್ಷ. ಅಜ್ಜಯ್ಯ ವಂದಿಸಿಕೊಂಡಿದ್ದೇನೆ. ಜೊತೆಯಲ್ಲಿ ಸುಮನಸರ ವೃಂದ ಎಲ್ಲವರಿಗೂ ಶುಭವಾಗಲಿ. ಏನು ಗೌರವ, ಏನು ಭಕ್ತಿ, ಏನು ಭಯ ನಮ್ಮನ್ನ ಕಂಡಾವಾಗ. ಅಲ್ಲಿರುವ ಆಸನದಲ್ಲಿ ಆಸೀನರಾಗಿರಿ, ಆಸೀನರಾಗಿರಿ. ಎಂತಹ ಸಭೆ ಇದು, ಕಣ್ಣು ತುಂಬುತ್ತದೆ. ನಮೋ ನಮಃ. ನನಗೆ ಮೊದಲೇ ನಿರೀಕ್ಷೆ ಇದ್ದಿತ್ತು, ಖಂಡಿತ ನೀವು ಬಂದೇ ಬರ್ತೀರಿ ಎನ್ನುವ ಹಾಗೆ. ಕಾರ್ಯಕ್ರಮ ಮುಗಿಯುವ ತನಕ ಕುಳಿತು ಚಂದ ರೀತಿಯಾಗಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಹೋಗಿ. ಮತ್ತೆ ನೀವು ಪಕ್ಕದವ್ರ ಹತ್ರ ಕೇಳುವುದು ಬೇಡ, ಆ ಜನ ನಾವೇ, ದಕ್ಷ ಪ್ರಜಾಪತಿಗಳು. ನೀವು ಹೇಳುವುದು ಬೇಡ, ನಿಮಗೆ ವಯಸ್ಸಾಗಿದೆ, ಪಾಪ ಕುತ್ಕೊಳ್ಳಿ. ಅಯ್ಯೋ, ಏನು ಗೌರವ ನಮ್ಮನ್ನ ಕಂಡಾವಾಗ. ಒಳ್ಳೆ, ಎಲ್ಲವರಿಗೂ ಒಳ್ಳೆಯದಾಗಲಿ. ಚಂದ ನೀವು ಕುಳಿತಿರಲು ಕಂಡ ದಕ್ಷ ಕದಿಕೊಂಡ. ಈ ಸಕಲ ಸಭೆ ಎದ್ದು ಈ ತೀರ್ಕೊಳ್ಳುತ್ತ ಎರಗಿದರು. ಈ ಸಕಲ ಸಭೆ ಎದ್ದು ಈ ತೀರ್ಕೊಳ್ಳುತ್ತ ಎರಗಿದರು. ಸದಾಶಿವನು ಏಳದಿರುದಿಯದು, ಸದಾಶಿವ ಅಹಂಕಾರ ಅಹಂಕಾರ ಅಹಂಕಾರದಿಂದಿವನಿಗೆ ಈಸು ಗರ್ವವು ದೊರಕಿತಲ್ಲ, ಈಸು ಗರ್ವವು ದೊರಕಿತಲ್ಲ. ತುಂಬಿದ ಸಭೆ ಇದು. ಸುಮನಸರಿದ್ದಾರೆ, ದೇವೇಂದ್ರನಿದ್ದಾನೆ, ಸಪ್ತ ಋಷಿಗಳು, ಅಷ್ಟ ವಸುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರನೇಕರು. ದಕ್ಷ ಪ್ರಜಾಪತಿಯ ಪ್ರವೇಶ ಸಭಾ ವಲಯದತ್ತ ಆದ ಕ್ಷಣವೇ ಪ್ರತಿಯೊಬ್ಬರು ಎದ್ದು ನಿಂತರು, ನಮಸ್ಕರಿಸಿದರು, ಗೌರವಿಸಿದರು, ಸ್ವಾಗತಿಸಿದರು. ಅವರನ್ನೆಲ್ಲ ಮಾನಿಸುತ್ತಾ ಮಾನಿಸುತ್ತಾ ಹೀಗೆ ಬಂದು ಅಧ್ಯಕ್ಷ ಪೀಠದತ್ತ ದೃಷ್ಟಿಯನ್ನು ಹಾಯಿಸಿ ಕಂಡರೆ ಕುಳಿತಿದ್ದಾನಲ್ಲ ಈಶ ತಟಸ್ಥನಾಗಿದ್ದಾನೆ. ಎದ್ದು ಬರಲಿಲ್ಲ, ಮರ್ಯಾದೆ ಕೊಡಲಿಲ್ಲ, ಸ್ವಾಗತಿಸಲಿಲ್ಲ. ಸದಾಶಿವ ಅಲ್ಲ, ಸದಾಶವ. ಹಾಗಾಗಿ ಕುಳಿತಲ್ಲಿಂದ ಏಳುವುದಿಲ್ಲ, ಹಂದಾಡುವುದಿಲ್ಲ. ಯಾಕೆ? ಈಶ ತಾನೆಂಬ ಅಹಂಕಾರ ಈತಗೆ. ತಾನೇ ಸರ್ವೇಶ ಲೋಕೇಶ ಎನ್ನುವ ಹಾಗೆ ಪ್ರಪಂಚದಲ್ಲಿ ಲೆಕ್ಕ ಹಾಕಿದ್ರೆ ಈಶ ಎನ್ನುವ ಒಬ್ಬನೇ ಸಿಗುವುದು. ಎಷ್ಟು ಮಂದಿ ಈಶರಿಲ್ಲ. ಸುಮನಸರಿಗೆ ಈಶ, ದೇವೇಶ ಇಲ್ಲಿಯೇ ಇದ್ದಾನೆ. ಅಸುರರಿಗೆ ಈಶ ಸುರೇಶ ಸಿಗುತ್ತಾನೆ. ಮನುಜರಿಗೆ ಈಶ ಮನುಜೇಶನಿದ್ದಾನೆ. ಮಂಗಗಳಿಗೆ ಈಶ ಮಂಗೇಶನು ಸಿಗ್ತಾನೆ ನಮಗೆ. ಅದಕ್ಕಿಂತಲೂ ಹೆಚ್ಚಿನ ಈಶೆವ ಯಾರಿವೋ? ಎಲ್ಲಿಗೆ ಈಶ?
ಅಪ್ಪಪ್ಪ ಇವನ ಸೊಕ್ಕೆ ನೋಡಿಯೂ ನೋಡದವರ ಹಾಗೆ ಮುಖವನ್ನ ತಿರುಗಿಸಿ ಕುಳಿತುಕೊಂಡಿದ್ದಾನಲ್ಲ. ಅಬ್ಬಾ, ಗೊತ್ತಾಯ್ತು ಯಾಕೆ ಎದ್ದು ಬರಲಿಲ್ಲ ಇವ. ಇಷ್ಟು ವರ್ಷಕ್ಕೂ ಯಾರು ಕೂಡ ಕರೆದಿ ಇವನಿಗೆ ಪೀಠ ಕೊಟ್ಟದಿಲ್ಲ. ಅಪರೂಪಕ್ಕೊಂದು ಪೀಠ ಸಿಕ್ಕಿತಾ ಇಲ್ವಾ? ತಾನೆಲ್ಲಿಯಾದ್ರೂ ಎದ್ದು ಹೋದ್ರೆ ಮತ್ಯಾರಾದ್ರೂ ಬಂದು ಕುಳಿತುಕೊಳ್ತಾರೆ ಎನ್ನುವಂತಹ ಭಯ ಇರಬೇಕು ಇವನಿಗೆ. ಬೇಡಪ್ಪ, ಆ ಭಯ ಉಂಟು. ಪೀಠದ ಕುರಿತಾಗಿ ಇವನಿಗೆ ಆಸಕ್ತಿ ಉಂಟು ಅಂತ ಆದ್ರೆ ಹೇಳುವುದೇ ಬೇಡ. ಏಳಾದಿರ್ತಾರೋ ಮಾತಿನಿಂದೂಚಿತ ವಚನಗಳ ಏಳದಿರ್ತಾರೋ ಮಾತಿನಿಂದೂಚಿತ ವಚನಗಳ ಆಡಿ ಎನ್ನವನು ಮನ್ನಿಸಲು ವಚನ ಮಾಡಿ ಎನ್ನವನು ಮನ್ನಿಸಲು ನಾಲಿಗೆಗೆ ಬಂದ ಕುಂದೇನು ನಾಲಿಗೆಗೆ ಬಂದ ಕುಂದೇನು 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 ಶ್ರೇಷ್ಠತ್ವಕ್ಕೆ ಈ ಕೂಳನಿಗೆ ಈ ಕೂಳನಿಗೆ ಈ ಕೂಳನಿಗೆ ಬಂದ ಕುಂದೇನು ನಾಲಿಗೆಗೆ ಬಂದ ಕುಂದೇನು ಶ್ರೇಷ್ಠತ್ವಕ್ಕೆ ಕೂಳನಿಗೆ ಬಂದ ಕುಂದೇನು. ಪೀಠದ ಮೇಲೆ ಇವನಿಗೆ ಇಷ್ಟ ಆಸಕ್ತಿ ಉಂಟು ಅಂತ ಆದ್ರೆ ಎದ್ದು ಬರಬೇಕಾದ ಅವಶ್ಯಕತೆ ಇಲ್ವೇ ಇಲ್ಲ. ಎದ್ದು ಬಾರದೆ ಇದ್ದದ್ರ ಕುರಿತಾಗಿ ನಮ್ಮದು ಆಕ್ಷೇಪ ಅಲ್ಲ. ಬಂದೇ ನಮಸ್ಕರಿಸಬೇಕು ಎನ್ನುವಂತಹ ಅಪೇಕ್ಷೆಯನ್ನು ನಾವು ಹೊತ್ತವರಲ್ಲ. ನಾವು ಬಂದದ್ದು ಕಾಣುತ್ತದೆ ಇಲ್ವಾ? ನಾವು ಬಂದಾಕ್ಷಣ ಹೋ ಬಂದ್ರ ಸ್ವಾಮಿ, ಈಗ ಬಂದ್ರ, ಒಳ್ಳೆಯದು. ನಿಮಗಾಗಿಯೇ ಕಾಯ್ತಾ ಇದ್ದೆವು ನಾವು. ಬಹಳ ಸಂತೋಷ ಆಯಿತು. ಕುಳಿತುಕೊಳ್ಳಿ. ಇಷ್ಟು ಮರ್ಯಾದೆ ಆದ್ರೂ ಕೊಡಬೇಕಿತ್ತ ಬೇಡುವ? ಇಷ್ಟು ಹೇಳಲಿಕ್ಕೆ ಅವನ ನಾಲಿಗೆಗೆ ಹೇಳಬಾರದು ಅಂತ ಎಣಿಸುವುದು ಒಮ್ಮೊಮ್ಮೆ ಬಂದು ಹೋಗ್ತದೆ. ಇವ ಏರಿ ತಿರುಗುವ ಆ ಎತ್ತುಂಟಲ್ಲ ಬಸವ, ಮೆಟ್ಟಿದೇವನ ನಾಲಿಗೆಯನ್ನ. ಕೆಲವರಿಗೆ ಸಭಾ ಕಂಪನ ಇರ್ತದೆ ಸ್ವಾಮಿ. ಈ ಸಭೆಯಲ್ಲಿ ಬಹಳ ಮಂದಿಯನ್ನ ನೋಡಿದ್ರೆ ಒಮ್ಮೆ ಹೆದರಿಕೆ ಆಗುವುದು. ತಾವೇನು ಮಾತಾಡಬೇಕೆನ್ನುವುದನ್ನೇ ಮರೆತು ಬಿಡ್ತಾರೆ. ಮಾತಿಗೆ ಸಿದ್ಧರಾಗುವುದು ಬೇರೆ, ಸಿದ್ಧ ಮಾತುಗಳನ್ನಾಡುವುದು ಬೇರೆ. ನಾವೆಲ್ಲ ಆ ಕ್ಷಣಕ್ಕೆ ಮಾತಿಗೆ ಸಿದ್ಧರಾಗುವವರು. ನಮಗೊಂದು ವಿಷಯ ಸಿಕ್ಕಿತು ಅಂತಾದ್ರೆ ಆ ವಿಷಯದ ಮೇಲೆ ಎಷ್ಟು ಮಾತಾಡ್ತೇವೆ ಅಂತ. ಕೆಲವರೆಲ್ಲ ಸಿದ್ಧ ಮಾತುಗಳನ್ನಾಡುವವರು. ಇಷ್ಟೇ ಮಾತಾಡಬೇಕು ಅಂತ ತಯಾರು ಮಾಡ್ಕೊಂಡು ಬರುವುದು. ಬಹಳ ಜನವನ್ನು ಕಂಡ ಮೇಲೆ ಮರ್ತೇ ಹೋಗುವುದು ಪಾಪ ಅವರಿಗೆ. ಇವ ಒಂದಿಷ್ಟು ಗಂಟು ಹಾಕೊಂಡು ಬಂದಿದ್ದ, ನನ್ನನ್ನು ನೋಡಿದ್ದ ಇಲ್ವಾ? ಈ ಸಭೆಯಲ್ಲಿರುವಂತಹ ಜನರನ್ನೆಲ್ಲ ಕಂಡನ ಇಲ್ವಾ? ತಾನು ಏನು ಮಾತಾಡಬೇಕೆನ್ನುವುದನ್ನೇ ಮರೆತು ಬಿಟ್ಟಿದ್ದಾನೆ ಬಹುಶಃ. ಅಲ್ಲ, ಮಾತಾಡಬೇಕು ಅಂತ ಹೇಳುವುದಿಲ್ಲಪ್ಪ, ಸಣ್ಣ ಅಭಿನಯ. ಇಷ್ಟು ಮಾಡಿದ್ರು ನಾವು ಒಪ್ಪಿಕೊಳ್ಳುವುದಿಲ್ವ? ಕೇಳಿದ್ರೆ ಹೇಳ್ತಾರೆ ನಟರಾಜನಂತೆ ಇವ. ಇದೇ ಇವನಿಗೆ ಯಾರು ಹೇಳಿಕೊಡುವುದು ಅಭಿನಯ ಅಲ್ಲ. ಎಂತ ನಟರಾಜನು ನನಗಂತೂ ಅರ್ಥ ಆಗುವುದಿಲ್ಲ. ಒಂದು ಅಭಿನಯ ಮಾಡಬೇಕು ಎನ್ನುವ ಕಲ್ಪನೆ ಇಲ್ಲ. ಬೇಡಪ್ಪ, ನಮ್ಮನ್ನು ಕಂಡಾಕ್ಷಣ ಒಂದು ಮರ್ಯಾದೆಗೆ ಒಂದಿಷ್ಟು ಸಣ್ಣ ನಗಾಡಿದ್ರು ನಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇತ್ತು. ಅದನ್ನು ಮಾಡಲಿಲ್ಲ. ಯಾರಿಗೆ ಮರ್ಯಾದೆ ಕೊಡ್ತಾನ ಬಿಡ್ತಾನ ನಮಗೆ ಗೊತ್ತಿಲ್ಲ. ಹಾಗಂತ ನಮ್ಮನ್ನು ಕಂಡಾಕ್ಷಣ ಮರ್ಯಾದೆ ಕೊಡಬೇಕಾಗಿತ್ತು, ಗೌರವಿಸಬೇಕಾಗಿತ್ತು. ಯಾಕೆ? ನಾನೇನು ದೂರದವನ? ಸತ್ಯ ಹೇಳಲಿಕ್ಕೆ ಮರ್ಯಾದೆ ಪ್ರಶ್ನೆ. ಹೇಳದೆ ಹೋದ್ರೇನು ಸತ್ಯ ಸುಳ್ಳಾಗುವುದಿಲ್ಲಲ್ಲ ಸ್ವಾಮಿ. ನನ್ನ ಮರ್ಯಾದೆ ಹೋದ್ರೂ ತೊಂದರೆ ಇಲ್ಲ, ಅವನ ಬಂಡವಾಳ ಅಷ್ಟು ಹೊರಗಾಗ್ಬೇಕಿವತ್ತು. ಇವ ಯಾರು ಅಂತ ತಿಳ್ಕೊಂಡ್ರಿ?
ಸಂಬಂಧದಲ್ಲಿ ನನಗೊಳಿಯ ಇವ. ಓಹೋ, ಹೌದಾ? ಹೌದಾ ಕೇಳಿದರೆ ನನ್ನ ಮಗಳಿಗೆ ಗಂಡು. ಆದ್ರೂ ಒಂದು ಏನು? ನಾನಾಗಿಯೇ ಮನಸ್ಸ ಒಪ್ಪಿ ನನ್ನ ಮಗಳನ್ನ ಇವನಿಗೆ ಕೊಟ್ಟದ್ದು ಅಲ್ವೇ ಅಲ್ಲ, ಕೊಡುವ ಉದ್ದೇಶ ಏನು ಗೊತ್ತೇ? ಸರದಿ ಜಾಸನೆಂದ ನುಡಿಗೆ ನಾ ಮರುಳಾಗಿ ಸರದಿ ಜಾಸನೆಂದ ನುಡಿಗೆ ನಾ ಮರುಳಾಗಿ ತರಳೆಯನು ಕೊಟ್ಟೆನು ನಿರರ್ಥ ತರಳೆಯನು ಕೊಟ್ಟೆನು ನಿರರ್ಥ ಪರಿಕಿಸಲು ಕೋಡಗನ ಕೈಗೆ ಮಾಲೆಯ ಕೊಟ್ಟ ಪರಿಕಿಸಲು ಕೋಡಗನ ಕೈಗೆ ಮಾಲೆಯ ಕೊಟ್ಟ ತೆರನಾದುದ ಕಟೆನ್ನ ಬದುಕು ತೆರನಾದುದ ಕಟೆನ್ನ ಬದುಕು ಸರಸಿ ಜಾಸನೆಂದ ನುಡಿಗೆ ನಮರುಳೋಗಿ ತರಳೆಯನ್ನು ಕೊಟ್ಟೆನು ನಿರರ್ಥ ತರಳೆಯನ್ನು ಕೊಟ್ಟೆನು ನಿರರ್ಥ 60 ಮಂದಿ ಹೆಣ್ಣು ಮಕ್ಕಳಿಗೆ ಅಪ್ಪ ನಾನು. ಹುಟ್ಟಿದಂತಹ ಮಕ್ಕಳನ್ನು ಯೋಗ್ಯತಾ ಸಂಪನ್ನರಿಗೆ ಕೊಟ್ಟು ಮದುವೆ ಮಾಡಿಸುತ್ತಾ ಬಂದೆ. 27 ಮಂದಿ ಚಂದ್ರನಿಗೆ 13 ಮಂದಿ ಕಶ್ಯಪ ಬ್ರಹ್ಮರಿಗೆ ಹೀಗೆ ಮದುವೆ ಮಾಡಿ ಕೊಡುತ್ತಾ ಬಂದ ನನಗೆ ಸಮಸ್ಯೆ ಆದದ್ದು ಯಾರದ್ದು ಗೊತ್ತಾ? ಕೊನೆಯ ಮಗಳು, ನನ್ನ ಸಾಕು ಮಗಳು, ನನ್ನ ಮುದ್ದಿನ ಮಗಳು ದಾಕ್ಷಾಯಿಣಿಯ ಮದುವೆ ವಿಷಯದಲ್ಲಿ ಮದುವೆ ಮಾಡಬೇಕು ಅಂತ ನಾನು ಯೋಚನೆಯಲ್ಲಿದ್ರೆ ಕೊನೆಗೂ ನನ್ನ ಮಗಳು ನನಗೆ ಕೈ ಕೊಟ್ಟದ್ದಲ್ವ. ಹೋಗಿ ಹೋಗಿ ಗತಿಗೆಟ್ಟ ಮತಿ ಇಲ್ಲದ ಈ ಶಿವನಮ್ಮ ಮೆಚ್ಚಿಬಿಟ್ಲು. ಏನು ನೋಡಿ ಮೆಚ್ಚಿದ್ಲೋ ನನಗಂತೂ ಅರ್ಥವಾಗುವುದಿಲ್ಲ. ತಲೆ ಕೆಟ್ಟು ಹೋಯ್ತು. ಹೇಳಿ ಕೇಳಿ ನಾಳೆ ನನ್ನ ಮರ್ಯಾದೆ ಪ್ರಶ್ನೆ ಅಲ್ವಾ? ಬೇರೆ ಯಾರು ಹುಡುಗರು ಸಿಗ್ಲಿಲ್ವಾ ದಕ್ಷ ಪ್ರಜಾಪತಿಗಳೇ ಅಂತ ನನ್ನನ್ನು ಪ್ರಶ್ನೆ ಮಾಡಿದ್ರೆ ನಾ ತಲೆ ತಗ್ಗಿಸಬೇಕ ಬೇಡವೇ ಹೇಳಿ? ವಿಷಯ ತಿಳಿದ ನಾನು ನೇರವಾಗಿ ನನ್ನ ಅಪ್ಪನನ್ನು ಕಾಣುವುದಕ್ಕೆ ಹೋದೆ ಸತ್ಯಲೋಕಕ್ಕೆ. ವಿಷಯವನ್ನ ಬ್ರಹ್ಮದೇವನಲ್ಲಿ ಮುಟ್ಟಿಸಿದವಾಗ ನನ್ನ ಗ್ರಹಚಾರ ನನ್ನ ಅಪ್ಪನು ಅದೇ ಹೇಳಿದ್ರು. ಹೇಗಿದ್ರು ಇಷ್ಟಪಟ್ಟ ಆಯ್ತಲ್ಲ, ನಾಳೆ ದಿವಸ ಅವನ ಜೊತೆಯಲ್ಲೇ ಓಡಿ ಹೋಗಿ ನಿನ್ನ ಮರ್ಯಾದೆ ಪೂರ್ಣ ಕಳೆಯುವುದಕ್ಕಿಂತಲೂ ಇಷ್ಟಪಟ್ಟವನ ಜೊತೆಯಲ್ಲೇ ಮದುವೆ ಮಾಡಿಸು ಮಗನೇ ಅಂತ. ಸರಸಿ ಜಾಸನೆಂದ ನುಡಿಗೆ ನಾ ಮರುಳಾಗಿ ತರಳೆಯನ್ನು ಕೊಟ್ಟೆ ನಿರರ್ಥ. ಅಪ್ಪನ ಮಾತು ಕೇಳಿ ಕೆಟ್ಟದ್ದು ನಾನು. ನಿಮಗೊಂದು ಕಿವಿ ಮಾತು ಹೇಳ್ತೇನೆ, ಬದುಕಿನಲ್ಲಿ ಅಪ್ಪನ ಮಾತು ಒಂದು ಕೇಳಲಿಕ್ಕೆ ಹೋಗ್ಬೇಡಿ. ನಾನು ಹಾಳಾದಾಗೆ ನೀವು ಹಾಳಾಗ್ತೀರಷ್ಟೇ. ಹೇಗಾಯ್ತು ನನ್ನ ಮಗಳ ನೀವನಿಗೆ ಕೊಟ್ಟದ್ದು? ಪರೀಕ್ಷಿಸಲು ಕೋಡಗನ ಕೈಯ ಮಾಲೆಯ ಕೊಟ್ಟ ತೆರದಿ. ನಿಮ್ಮಂಗನ ಕೈಯಲ್ಲಿ ಹೋಗಿ ಒಂದು ಮಾಲೆ ಕೊಡಿ ಬಂಗಾರದ್ದು. ಏನು ಮಾಡ್ತದೆ? ಎತ್ತಿ ನೋಡ್ತದೆ, ಆಕ್ರಾಣಿಸುತ್ತದೆ, ಪರಿಮಳ ಇರುವುದಿಲ್ಲ. ಕಚ್ಚಿ ನೋಡ್ತದೆ, ರುಚಿ ಗೊತ್ತಾಗುವುದಿಲ್ಲ. ಆಮೇಲೆ ಪ್ರಶ್ನ ಭಾಗಕ್ಕೆ ಸಿಗ್ತದೆ, ಇದು ನಮಗೆ ಪ್ರಯೋಜನ ಇಲ್ಲ ಅಂತ ತೆಗೆದು ಬಿಸಾಕ್ತದೆ. ಇವ ಬಿಸಾಕ್ಲಿಲ್ಲ ಒಂದು ಬಿಟ್ರೆ ಮತ್ತೆ ಇವನಿಗೆಲ್ಲ ನನ್ನ ಮಗಳ ಯೋಗ್ಯತೆ ಎಲ್ಲಿ ತಿಳಿಯುವುದಕ್ಕೆ ಸಾಧ್ಯ ಉಂಟು? ಹಣೆಯ ಬರಹ ಇಲ್ಲದೆ ಇದ್ದವ ಇವನಿಗಿಲ್ವೋ ನನ್ನ ಮಗಳಿಗಿಲ್ವೋ ಗೊತ್ತಿಲ್ಲ. ನನ್ನ ಮಗಳ ಹೊಟ್ಟೆಯಲ್ಲಿ ಒಂದು ಹುಳಾದ್ರೂ ಹುಟ್ಟಿದೆಯಾ ಇವನನ್ನ ಮದುವೆ ಆದ ಮೇಲೆ? ಹೇಗೆ ಹುಟ್ಟುತ್ತದೆ? ಇವನ ಹತ್ರ ಹೋದ್ರ ಅಲ್ವಾ, ಹೋಗ್ಲಿಕ್ಕೆ ಆದ್ರ ಅಲ್ವಾ ವಾಸನೆ ಬರ್ತದೆ ಮೈಯೆಲ್ಲ. ಹೇಗೆ ವಾಸನೆ ಬರುವುದು? ಸ್ನಾನ ಇಲ್ಲದೆ ಹೋದ್ರೆ ವಾಸನೆ ಬರುವುದು.
ಕೇವಲ ಇವನನ್ನ ನಿರ್ಲಕ್ಷಿಸುವುದಕ್ಕೆ ಕಾರಣ ಎಂತದ್ದು? ಏನು? ಇವನಿಗೆ ಸಂಸ್ಕಾರ ಇಲ್ಲ ಎನ್ನುವ ಒಂದೇ ಒಂದು ಕಾರಣ. ಸಂಸ್ಕಾರದ ಪ್ರಥಮ ಅಂಗ ಯಾವುದು? ಸ್ನಾನ. ಸ್ನಾನ ಮಾಡ್ತಾನೆ ಇವ. ಸ್ನಾನಗಳಲ್ಲಿ ಬೇರೆ ಬೇರೆ ಸ್ನಾನ ಉಂಟು ಬಿಡಿ. ಜಲ ಸ್ನಾನ ಉಂಟು, ಮಂತ್ರ ಸ್ನಾನ ಉಂಟು, ಗಾಳಿ ಸ್ನಾನ ಉಂಟು, ಮೃತ್ತಿಕಾ ಸ್ನಾನ ಉಂಟು, ಸೂರ್ಯ ಸ್ನಾನ ಉಂಟು. ಯಾವ ಇವನಿಗೆ ಗೊತ್ತಿರಬೇಕಲ್ಲ ಅದೆಲ್ಲ ಉಂಟು ಅಂತ. ಅಲ್ಲ, ಪೂರ್ಣ ಆಕ್ಷೇಪ ಮಾಡುವ ಹಾಗೂ ಇಲ್ಲ. ಯಾಕೆ? ರೂಢಿಯಲ್ಲೊಂದು ಮಾತುಂಟು. ಸ್ಮಶಾನಕ್ಕೆ ಹೋಗಿ ಬಂದವರು ಮತ್ತೆ ಮನೆಯೊಳಗೆ ಹೋಗಬೇಕು ಅಂತ ಆದ್ರೆ ಸ್ನಾನ ಮಾಡಿಯೇ ಹೋಗಬೇಕು ಅಂತ. ಸ್ಮಶಾನದಲ್ಲಿಯೇ ವಾಸ ಆಗಿರುವ ಇವನಿಗೆ ಮತ್ತೆ ಸ್ನಾನ ಯಾಕೆ? ವಾಸ ಸ್ಮಶಾನ, ಭಸ್ಮ ಲೇಪನ, ಆಭರಣವೂ ಇಲ್ಲ ಹಾಕಿಕೊಳ್ಳುವುದಕ್ಕೆ. ಗತಿಗೆಟ್ಟೆ ಇವನಿಗೆ ಆಭರಣ ಯಾವುದು? ಸರ್ಪವೇ ಆಭರಣಗಳು. ಇವನ ಒಡನಾಟ ಎಲ್ಲ ಯಾರದ್ದು? ಭೂತ ಪ್ರೇತಾದಿಗಳ ಒಡನಾಟ. ಆದ್ರೂ ಇವನು ಯೋಗ ಮಾತ್ರ ಬಹಳ ಒಳ್ಳೇದುಂಟು ನೋಡಿ. ಇಷ್ಟೆಲ್ಲ ಗತಿಗೆಟ್ಟವನಾದರೂ ಕೂಡ ಇಂಥವನಮ್ಮ ದೇವರು ಅಂತ ಪೂಜೆ ಮಾಡುವ ಒಂದು ವರ್ಗ ಉಂಟು. ಯಾವುದು ಗೊತ್ತಾ? ಅಸುರರಂತೆ ಮಾಂಸಗಾರಿಗಳು, ಅಸುರರಂತೆ ಮಾಂಸಗಾರಿಗಳು, ಪಾಷಂಡಿಗಳು, ವಸುದೆ ಕಕ್ಕದ ದೈವವೆಂದ, ವಸುದೆ ಕಕ್ಕದ ದೈವವೆಂದ. ಉದುರುವರು ಹೊರತು ನಮಗೀತ ಮಾನ್ಯನ ಇರುತ್ತ ಕೊಸರಿ ಸಭೆಯಿಂದ ಪರಮಂಟ. ಯೋಗ ಒಂದು ಗಟ್ಟಿ ಇದ್ದರೆ ಮುಟ್ಟಿದ್ದೆಲ್ಲವೂ ಬಂಗಾರ ಆಗ್ತದೆ ಎನ್ನುವುದಕ್ಕೆ ಸಾಕ್ಷಿ ಇವನೇ ನೋಡಿ. ಗತಿಗೆಟ್ಟ ಇವನನ್ನು ದೇವರು ಅಂತ ಪೂಜೆ ಮಾಡುವ ವರ್ಗವನ್ನುಂಟು. ಯಾವುದು? ಅಸುರರತಿ ಮಾಂಸಾಹಾರಿಗಳು. ಮಾಂಸ ತಿನ್ನುವವರೆಲ್ಲವರು ಕೆಟ್ಟವರು ಅಂತ ನಾನು ಆಕ್ಷೇಪ ಮಾಡುವುದಿಲ್ಲ. ಮಾಡ್ಲಿಕ್ಕಿಲ್ಲ ಅಂತ ಸುಮ್ಮನೆ ಬ್ರಾಹ್ಮಣರು ಮಾಡೋದಿಲ್ಲ, ಉಳಿದವರು ಸುದ್ದಿ ನಿಮಗೆ ಯಾಕೆ? ಬ್ರಾಹ್ಮಣರು ಬಿಡಿ, ಅವ್ರ ಸುದ್ದಿ ನಾವು ಮಾತಾಡುವುದಿಲ್ಲ. ಮಾಂಸ ತಿನ್ನಲೇಬಾರದು ಆಕ್ಷೇಪ ಅಲ್ಲ, ಕೆಟ್ಟವರು ಅಲ್ಲ. ಆದ್ರೆ ಅತಿ ಮಾಂಸಾಹಾರ ತಿಂತಾರೆ ನೋಡಿ, ಅವರನ್ನು ಮಾತ್ರ ರಾಕ್ಷಸರ ಸಾಲಿಗೆ ಸೇರಿಸಬೇಕು. ಅತಿ ಮಾಂಸ ತಿನ್ನುವವ್ರ ಸುದ್ದಿ ಮಾತ್ರ ಹೇಳುವುದು ನಾನು, ಮಾಂಸ ತಿನ್ನುವವ್ರ ಸುದ್ದಿ ಹೇಳುವುದಲ್ಲ. ಹೊಟ್ಟೆ ತುಂಬಾ ಕುಡಿತಾರೆ, ಆಮೇಲೆ ಹೊಟ್ಟೆ ತುಂಬಾ ಸರಿ ತಿಂತಾರೆ. ತಿಂದ ಮೇಲೆ ಅವರಿಗೆ ಜೀರ್ಣ ಆಗಬೇಕಾ ಬೇಡವಾ? ಒಂದು ಕೈಯನ್ನು ತೆಗೆದು ಹೊಟ್ಟೆಯ ಮೇಲಿಟ್ಟು ಹೀಗೆ ಕೈಯಾಡಿಸುತ್ತ ಹರ ಹರ ಮಹಾದೇವ. ಅವರು ತಿಂದದ್ದು ಜೀರ್ಣ ಆಗಲಿ ಅಂತ ಹೇಳುವುದು. ಈ ಪುಣ್ಯಾತ್ಮನಿಗೆ ಅಷ್ಟೇ ಹೇಳಿದ್ರೆ ಸಾಕಾಗ್ತದೆ. ಯಾಕೆಂದ್ರೆ ಬೇರೆ ಭಕ್ತರಿಲ್ಲಲ್ಲ, ಅವರೇ ಇರುವುದಲ್ವಾ, ಅಲ್ಲಿಯೇ ಪ್ರತ್ಯಕ್ಷ. ಮೆಚ್ಚಿದೆ ಮಗನೇ, ಬೇಕಾದ ವರವನ್ನ ಕೇಳಿಕೊಳ್ಳಿ. ಅವರು ಜೀರ್ಣ ಆಗ್ಲಿ ಅಂತ ಹೊಟ್ಟೆ ಮೇಲೆ ಕೈ ಆಡಿಸುವುದು. ಈ ಆ ಪಾಪಿಗಳಿಗೆ ಇವ ಕೈ ಎತ್ತಿ ಆಶೀರ್ವಾದ ಮಾಡುವುದು. ಕೇಳಿ ಕೇಳಿ, ರಾಕ್ಷಸರು ಅಂತ ಹೇಳಿದ ಮೇಲೆ ಲೋಕಕ್ಕೆ ಹಿತವಾಗುವ, ಲೋಕ ಕಲ್ಯಾಣ ಆಗುವ ವರವನ್ನ ಕೇಳ್ತಾರೆ ಅವರು, ಇಲ್ವಲ್ಲ? ಲೋಕ ಕಂಟಕರಾದಂತಹ ಅವರನ್ನ ಬೆಳೆಸಿದ್ದೇ ಇವ ಶಿವ. ಹಾಗಾದ್ರೆ ಪ್ರಪಂಚದ ಅವ್ಯವಸ್ಥೆಗೆ, ಲೋಕ ಹಾನಿಗೆ ಮೂಲ ಕಾರಣ ಯಾರು ಕೇಳಿದ್ರೆ ರಾಕ್ಷಸರಲ್ಲ, ರಾಕ್ಷಸರನ್ನ ಬೆಳೆಸಿದ ಈ ಶಿವನೇ ಕಾರಣೀಕರ್ತ. ಇವನನ್ನು ಕರ್ಕೊಂಡು ಬಂದು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ತಾರೆ. ಕೂರಿಸಿದವರು ಯಾರು? ಅವನಿಗೆ ಗತಿ ಇಲ್ಲ, ತಂದು ಕೂರಿಸಿದವರಿಗೆ ಮತಿ ಇಲ್ಲ. ಏನು ಬೇರೆ ಜನ ಇಲ್ವಾ ಕೂರಿಸ್ಲಿಕ್ಕೆ? ಅಲ್ಲ, ನಮ್ಮನ್ನ ಕರೆದು ಕೂರಿಸಬೇಕು ಅಂತ ನಾವು ಅಪೇಕ್ಷೆ ಪಡುವವರಲ್ಲಪ್ಪ. ನಮಗ ಆ ಪೀಠದ ಅವಶ್ಯಕತೆಯೂ ಇಲ್ಲ, ಹಿರಿಯವರಿಲ್ಲ ಇಲ್ವಾ ಈ ಸಭೆಯಲ್ಲಿ? ಸುರಗುರುಗಳಾದಂತಹ ಬೃಹಸ್ಪತಿಗಳಿದ್ದಾರೆ, ಅಂತವರಿಗೆಲ್ಲ ಕೊಡುವುದನ್ನ ಬಿಟ್ಟು ಹೋಗಿ ಇಂಥವನಿಗೆ ಕೊಟ್ಟು ಈ ಸಭೆಯ ಮರ್ಯಾದೆಯನ್ನೇ ತೆಗೆದು ಬಿಟ್ರು. ಇದು ಜ್ಞಾನ ಸತ್ರದ ಸಭೆಯಲ್ಲ, ಇದೊಂದು ಶುನಕ ಪರಿಷತ್ತು. ಇಂತಹ ಸಭೆಯಲ್ಲಿ ನಾನಿದ್ದದ್ದೇ ಆದ್ರೆ ನನಗೂ ಮರ್ಯಾದೆ ಇಲ್ಲ ಅಂತ ಆಗ್ತದೆ. ಹೊರಡುತ್ತೇನೆ. ಈ ಸಭೆ ನಮಗೆ ಅವಶ್ಯಕತೆ ಇಲ್ಲ, ಅರೆ ಕ್ಷಣ ನಿಲ್ಲುವುದಿಲ್ಲ. ಹೋಗ್ತೇನೆ. ಹೊರಟೆ. ಕೇಳ್ತದಲ್ಲ ನಿನಗೆ? ನಾ ಹೋಗ್ತೇನೆ ಅಂತ ಹೇಳಿದೆ.
ದೇವರೇ ನಿನ್ನಲ್ಲಿ ಒಂದು ಮಾತು ಕೇಳ. ಏನು ದೇವರೇ? ಯಾವ ದೇಶದ ದೊರೆ ಈತ ಯಾವ ದೇಶದ ದೊರೆ ಈತ ಎಂದು ಭಾವಶುದ್ಧದೋಳು ಯೋಚಿಸುತ್ತ ಎಂದು ಭಾವಶುದ್ಧದೋಳು ಯೋಚಿಸುತ್ತ ನಾವು ಪೂಜಿಸುವೇವೆ ಎನ್ನುತ್ತ ಈಶನು ಪೇಳೆ ನಾವು ಪೂಜಿಸುವೇವೆ ಎನ್ನುತ್ತ ಈಶನು ಪೇಳೆ ದೇವಸಭೆಯನ್ನು ಬಿಟ್ಟು ತೆರಳಿದ ದಕ್ಷನು ಯಾವ ದೇಶದ ದೊರೆಯಿತ ಎಂದು ಭಾವಿಸುತ್ತದಳು ಯೋಚಿಸುತ್ತಾಗ ಯಾವ ದೇಶದ ದೊರೆಯಿತ ದೇವರೇ ಸುರಪಾಲ, ನಡೆಯಬಾರದ ಘಟನೆಗಳೆಲ್ಲ ಘಟಿಸ್ತಾ ಉಂಟು ದೇವರೇ. ಹೊಸರಿ ಸಭೆಯಿಂದ ಹೋಗುತ್ತಿರುವಂತಹ ಆ, ಕರ್ಮಠನಾದಂತಹ ದಕ್ಷನನ್ನ ಆ. ಯಾಕೆ ನೀನು ತಡೆಯಲಿಲ್ಲ? ಅಲ್ಲ, ಅವನು ಓದದ್ದೇ ಒಳ್ಳೇದಾಯ್ತಂತ. ಹೋದದ್ದೇ ಒಳ್ಳೇದಾಯ್ತು ಅಂತ ಹೇಳಿದ್ರೆ ಅವನಿಗೆ ಬರುವುದಕ್ಕೆ ಆಮಂತ್ರಣ ಕೊಟ್ಟದ್ಯಾರು? ಹಾಗಲ್ಲ ದೇವ್ರೆ, ಆ. ಅವರ ಹಿರಿತನಕ್ಕೊಂದು ಬೆಲೆ ಕೊಟ್ಟದ್ದು. ಹಾ- ಆಮಂತ್ರಣ ಕೊಡುವಲ್ಲಿ ಎರಡು ತೆರನಾದಂತಹ ಭಾವ ಇರ್ತದೆ. ಆಮಂತ್ರಣ ಕೊಡುವಲ್ಲಿ ಆ. ಹಿರಿತನಕ್ಕೆ ಬೆಲೆ ಕೊಟ್ಟು ಆಮಂತ್ರಣ ಕೊಟ್ಟದ್ದೇ ಹೌದು ಅಂತ ಆದ್ರೆ ಆ. ಜ್ಞಾನ ಸತ್ರದ ಸಭೆ, ಆ. ಇಲ್ಲಿ ಜ್ಞಾನಿಗಳು ಅಂತ ನಿರ್ಧಾರವಾಗುವುದು ಆ. ಅವರ ವಯಸ್ಸಿನಿಂದಲೂ ಅವರ ಯೋಗ್ಯತೆಯಿಂದಲೂ. ಅಲ್ಲ, ಯೋಗ್ಯತೆ ಇದ್ದ ಹಾಗಾದ್ರೆ ಇವನಿಗೆ ಆಮಂತ್ರಣ ಕೊಡಬಾರದಿತ್ತು. ಇವನು ಜ್ಞಾನಿ ಅಲ್ಲ. ಜ್ಞಾನಿಗಳೇ ಸೇರಿರುವ ಸಭೆಯನ್ನು ಶುನಕದ ಸಭೆ ಅಂತ ಹೇಳಿದ ಇವ ಅಜ್ಞಾನಿಗಳ ಸಾಲಿಗೆ ಸೇರ್ತಾನೆ. ಏನ್ ಇಲ್ಲಿದ್ದವ್ರನ್ನೆಲ್ಲ ಅಜ್ಞಾನಿಗಳು ಅಂತ ಮಾಡುವುದಕ್ಕೆ ಬಂದದ್ದ? ಹಾಗಾದ್ರೆ ನೀನು ಇವನಿಗೆ ಆಮಂತ್ರಣವನ್ನು ಕೊಟ್ಟದ್ದು ಎರಡು ತೆರನಾದಂತಹ ಭಾವ ಉಂಟು. ಯಾವ ಉದ್ದೇಶದಿಂದ? ಒಂದು ಭಕ್ತಿಯ ಭಾವ, ಹಾ. ಇನ್ನೊಂದು ಭಯದ ಭಾವ ದೇವ್ರೆ. ಯಾಕೋ? ಒಂದು ನಮಗೆ ಅವರಿಂದ ಯಾವುದೇ ಆಪತ್ತಾಗಬಾರದು ಎನ್ನುವ ಕಾರಣ. ಭಕ್ತಿಗೆ ಯೋಗ್ಯವಾದ ವ್ಯಕ್ತಿಯೇ ಅವ ಅಲ್ಲ. ಇನ್ನೊಂದು ಅವನಿಂದ ಭಯ ಉಂಟಾಗ್ತದೆ ಎನ್ನುವ ಉದ್ದೇಶದಿಂದ ಅವನಿಗೆ ಆಮಂತ್ರಣವನ್ನು ಕೊಟ್ಟದ್ದ. ನಿಜವಾಗಿ ಇದು ಜ್ಞಾನವಂತರ ಸಭೆ, ಇದು ಜ್ಞಾನ ಸತ್ರ. ಜ್ಞಾನಿಗಳಿಗೆ ಮಾತ್ರ ಪ್ರವೇಶವಿರಬೇಕಿತ್ತು. ಬಂದ ಕಾಲಕ್ಕೆ ಸುರ ಗಡಣವೆಲ್ಲವೂ ಒಂದಾಗಿ ಎದ್ದು ನಿಂತು ಅವನ ಪಾದಕ್ಕೆ ನಮಸ್ಕಾರ ಮಾಡಿದ್ರಿ. ಮಾಡಬಾರದು, ಮಾಡಕೂಡದು. ಒಂದು ದೇವತಾ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಬಂದು ಸೇರುವವರೆಲ್ಲ ಮೊದಲೇ ಬಂದು ಸೇರಬೇಕು. ತಡವಾಗಿ ಬಂದರೆ ಇದ್ದವರು ಎದ್ದು ಬಂದವನನ್ನ ಗೌರವಿಸುವುದಕ್ಕಿಲ್ಲ, ಬಂದವರು ಇದ್ದವರನ್ನ ಗೌರವಿಸಬೇಕು. ಬಂದವರನ್ನ ಗೌರವಿಸಬೇಕು. ಯಾಕೆ ಕೇಳಿದ್ರೆ, ಬಂದವ ಇದ್ದ ದೇವರಿಗಿಂತ ದೊಡ್ಡವನಾದ್ರೆ ಬಂದವನನ್ನು ಎದ್ದು ಗೌರವಿಸಬೇಕು. ಶಚಿಯೊಡನೆ ದೇವತಾ ಕಾರ್ಯದಲ್ಲಿ ಯಾಜಮಾನ್ಯವನ್ನು ಹೊತ್ತಂತ ನೀನು ಕುಳಿತಿರುವಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷ ನಿನ್ನ ಗುರುಗಳಾದಂತಹ ದೇವಗುರು ಬೃಹಸ್ಪತಿ ಬಂದರೂ ನೀನು ಎದ್ದು ನಿಲ್ಲಕೂಡದು. ಯಾವ ದೇವರ ಕುರಿತಾಗಿ ನೀನು ಪೂಜೆಯನ್ನ ಮಾಡ್ತಾ ಇದ್ದೀಯೋ ಅದಕ್ಕಿಂತ ದೊಡ್ಡ ದೇವರು ಬಂದ ಕಾಲಕ್ಕೆ ಮಾತ್ರ ನೀನು ಎದ್ದು ನಿಲ್ಲಬೇಕು. ದೇವತಾ ಕಾರ್ಯ ಅಂತ ಹೇಳಿದ್ರೆ ಆಮಂತ್ರಣ ಇದ್ದವರು ಮಾತ್ರ ಬರುವುದಲ್ಲ. ಆಮಂತ್ರಣ ಇಲ್ಲದೆ ಇದ್ದರೂ ದೇವತಾ ಕಾರ್ಯ ಪ್ರಾರಂಭವಾಗುವುದರೊಳಗೆ ಬಂದು ತಾವು ಅದರೊಳಗೆ ಸೇರಿಕೊಂಡು ದೇವತಾ ಕಾರಣ ಪೂರ್ಣವಾಗುವುದರೊಳಗೆ ಪೂರ್ಣಾಹುತಿಯವರೆಗೆ ಜೊತೆಗಿದ್ದು ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡವನು ಮಾತ್ರ ದೈವೀ ಭಕ್ತನಾಗುವುದಕ್ಕೆ ಸಾಧ್ಯ ಉಂಟು. ಮಧ್ಯದಲ್ಲೇ ಬಂದು ತನಗೆ ಗೌರವವನ್ನು ಕೊಡಬೇಕು ಅಂತ ಎದೆ ಒಪ್ಪಿಸಿ ನಾಲ್ಕು ಮಾತಾಡಿ ಹೋಗುವವನು ಅವನು ಅಗೌರವದ ಸಾಲಿಗೆ ಸೇರ್ತಾನೆ, ಅವ ಅಜ್ಞಾನಿಯ ಸಾಲಿಗೆ ಸೇರ್ತಾನೆ. ಅಜ್ಞಾನಿಯನ್ನ ಗೌರವಿಸಿದ್ದು ನಿನ್ನ ತಪ್ಪು, ಅಜ್ಞಾನಿಗೆ ಆಮಂತ್ರಣವನ್ನು ಕೊಟ್ಟದ್ದು ನಿನ್ನ ತಪ್ಪು. ಮಾತನಾಡುತ್ತಾ ಆಡುತ್ತಾ ಅಧ್ಯಕ್ಷ ಪೀಠದಲ್ಲಿ ನಾನು ಎದ್ದು ಅವನನ್ನು ಗೌರವಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಗೌರವಿಸಬೇಕು ಅಂತಾದ್ರೆ ಯಾವ ದೇಶದ ದೊರೆಯಿತ? ಈಗ ನಿಮ್ಮಲ್ಲಿ ಸ್ವಾಗತಕಾರರು ಅಂತ ಬೇರೆ ಇಲ್ವಾ? ಅಧ್ಯಕ್ಷನಾದವ ಬಂದವರನ್ನ ಸ್ವಾಗತ ಮಾಡುವುದಕ್ಕಿದ್ದದ್ದ? ಅಲ್ಲ, ನಿನ್ನಲ್ಲಿ ನಾನೊಂದು ಮಾತು ಕೇಳ್ತೇನೆ. ಇವತ್ತಿನ ಕಾರ್ಯಕ್ರಮದ ಸಂಘಟಕರು ಯಾರು? ಈ ಸಂಘಟಕ ಒಬ್ಬ ಕಾರ್ಯಕ್ರಮ ಮಾಡುವ ಕಾಲಕ್ಕೆ ನೀವೇ ಅಧ್ಯಕ್ಷರಾಗಿ ಬರಬೇಕು ಅಂತ ಗೌರವದಿಂದ ಕರೆತಂದು ಒಬ್ಬರನ್ನ ಪೀಠದ ಮೇಲೆ ಕುಳ್ಳಿರಿಸಿ ಸಭೆಯಲ್ಲಿ ಕುಳಿತವ ಎದ್ದು ಅಧ್ಯಕ್ಷನಿಗೆ ಬಾಯಿಗೆ ಬಂದು ಬೈಯುವಾಗ ಸಂಘಟಕ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳುದಾ?
ಸುಮ್ಮನೆ ಕೂತ್ಕೊಳ್ಳುವುದಾ? ಅವರ ಹಿರಿತನಕ್ಕೊಂದು ಅವ ಬಾಯಿಗೆ ಬಂದು ಮಾತಾಡುದು ನಿನಗೆ ಹಿರಿತನವ? ಈಗ ನನ್ನಲ್ಲಿ ಹಿರಿತನವನ್ನ ಆರೋಪಿಸಿ ನೀನು ಪೀಠದಲ್ಲಿರಬೇಕು ಅಂತ ಹೇಳಿದ್ದಲ್ವಾ? ನನಗೆ ಅವಮಾನವಾಗುವ ಕಾಲಕ್ಕೆ ತಲೆ ತಗ್ಗಿಸಿ ಸುಮ್ಮನೆ ಕೂತದ್ದು ಯಾಕೆ? ಸಂದಿಗ್ಧತೆ. ನನ್ನನ್ನು ಅವಮಾನ ಮಾಡಬೇಕು ಅಂತ ಕೈಲಾಸದಿಂದ ಇಲ್ಲಿವರೆಗೆ ಕರೆತಂದದ್ದ? ಹಾಗಲ್ಲ ದೇವರು. ಬಿಡು. ನೀನು ನಿನ್ನಂತವರು ದಕ್ಷನಂತವರ ಗೌರವವನ್ನ ಕೊಟ್ಟು ಪರಮೇಶ್ವರನ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳಬೇಕಾದಂತ ಅಗತ್ಯ ಇಲ್ಲ. ಮಾನ ಅಪಮಾನದ ಯೋಗ್ಯತೆ ಏನು ಎನ್ನುವುದನ್ನು ಕೈಲಾಸದ ಔನ್ನತ್ಯದಲ್ಲಿ ನಾನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಮೊದಲು ಮಾತನಾಡಿಸ್ಲಿಲ್ಲ ಅಂತ ಹೇಳಿದ, ಆಮೇಲೆ ಏಳದಿರ್ದರು ತೊಂದರೆ ಇಲ್ಲ, ಕುಳಿತಲ್ಲೇ ನಗಾಡಿದ್ರೆ ಸಾಕು ಅಂತ ಅಭಿನಯ ಮಾಡಿ ತೋರಿಸ್ತಾ ಇದ್ದಾನೆ. ಜೊತೆಗೆ ಪೀಠದಿಂದ ಎದ್ದರೆ ಮತ್ಯಾರಾದ್ರೂ ಕುಳಿತುಕೊಳ್ಳುತ್ತಾರೋ ಎನ್ನುವಂತ ಭಯ ಇರುವ ಕಾರಣ ಪೀಠ ಸಿಗದೆ ಇದ್ದ ಇವ ಹೇಳುವುದಿಲ್ಲ. ನಿಜವಾಗಿ ಪೀಠದ ಭಯ ಇರುವುದು ಯಾರಿಗೆ ಕೇಳಿದ್ರೆ ಅವನಿಗೆ, ನನಗಲ್ಲ. ಯಾರೂ ಇಲ್ಲದೆ ಇದ್ದ ಕಾಲದಲ್ಲಿ ಅವನಿಗೊಂದು ಪೀಠ ಸಿಕ್ಕಿದೆ, ಬಹುಶಃ ನಾನೀಗ ಎದ್ದು ಬಂದ್ರೆ ಪೀಠ ತಪ್ಪಿ ಹೋಗ್ತದೆ ಎನ್ನುವ ಭಯ ಇವನಿಗುಂಟು. ಬಿಟ್ರೆ ಶಾಶ್ವತವಾಗಿ ಪೀಠವನ್ನ ಬಯಸದೇ ಇದ್ದಂತಹ ಈ ಈಶನಿಗೆ ಆ ಭಯ ಇರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳ್ತೀಯ? ಯಾವ ದೇಶದ ದೊರೆ ಈತ? ಇವ ಎಲ್ಲಿಗೆ ದೊರೆ? ಯಾವ ಪೀಠಾಧ್ಯಕ್ಷ? ಯಾರಿಂದ ಇವನು ಮಾನಿತನು? ಉತ್ತರ ಕೊಡ್ಲಿ ನೋಡುವ. ಇವನಿಗೆಲ್ಲಾದ್ರೂ ಹಿಂದೆ ಪೀಠ ಕೊಟ್ಟದ್ದುಂಟಾ? ಶುದ್ಧ ಕರ್ಮಠನಾದಂತಹ ಈತನಿಗೆ ಒಬ್ಬ ಬ್ರಹ್ಮನ ಮಗ ಅಲ್ಲ. ಇವ ಇಷ್ಟು ಕೆಳಮಟ್ಟದ ಮಾತಾಡಬೇಕು ಯಾಕೆ ಗೊತ್ತಾ? ಇವ ಹುಟ್ಟಿದ್ದೆ ಕೆಳಮಟ್ಟದಲ್ಲಿ, ಬ್ರಹ್ಮನ ಹೆಬ್ಬೆರಳಿನಿಂದ ಹುಟ್ಟಿದವಲ್ವಾ? ಇವನ ಮಡದಿಯಾದಂತ ಪ್ರಸೂತಿಯು ಮತ್ತೊಂದು ಹೆಬ್ಬೆಟ್ಟಿನಿಂದ ಹುಟ್ಟಿದವಳು. ಹಾಗಾಗಿ ಇವ ಕೆಳಮಟ್ಟದ ಮಾತನ್ನೇ ಆಡಬೇಕು. ಜೊತೆಗೆ ಸ್ನಾನವಿಲ್ಲವು ಜಪಾನುಷ್ಠಾನವಿಲ್ಲವು ಅಂತ ಹೇಳಿದ. ಸ್ನಾನ ಮಾಡಬೇಕಾದದ್ದು ಯಾರು ಮತ್ತೆ ಯಾಕೆ? ಸ್ನಾನ ಮಾಡುವುದು ಯಾರು? ಮಲಿನಗೊಂಡವರು. ಮಲಿನಗೊಳ್ಳುವುದು ಯಾರು? ಬೆವರನ್ನು. ದೇಹದಲ್ಲಿ ನವದ್ವಾರವನ್ನು ಹೊಂದಿದವರು ಸ್ನಾನವನ್ನ ಮಾಡಬೇಕು. ಮೂರು ಮೂರ್ತಿಗಳು ತಾಯಿಯ ಗರ್ಭದಿಂದ ಬಂದವರಲ್ಲ. ತಾಯಿಯ ಗರ್ಭದಿಂದ ಬಂದವನು ಭೂಗರ್ಭಕ್ಕೆ ಸೇರುವಲ್ಲಿಯವರೆಗೆ ಸಂಸ್ಕಾರದ ದ್ಯೋತಕವಾಗಿ ಮೈಯ ವಾಸನೆಯನ್ನು ತೊಳೆದುಕೊಳ್ಳುವುದಕ್ಕೆ ಬೇಕಾಗಿ ಸ್ನಾನವನ್ನ ಮಾಡಬೇಕು. ಯಾಕೆ ಕೇಳಿದ್ರೆ ನವದ್ವಾರ ಇರುವುದು ದೇಹದ ಒಳಗಿದ್ದ ಹೊಲಸು ಹೊರಗೆ ಬರುವುದಕ್ಕೆ ಬೇಕಾಗಿ. ಕಿವಿಯಲ್ಲಿ ಬರ್ತದೆ ಕುಗ್ಗೆ, ಮೂಗಿನಲ್ಲಿ ಬರ್ತದೆ ಗೊಣ್ಣೆ, ಬಾಯಿಯಿಂದ ಬರ್ತದೆ ಎಂಜಲು, ಮೈಯಿಂದ ಬರ್ತದೆ ಬೆವರು, ಮಲ ಮೂತ್ರಾದಿಗಳು. 9 ದ್ವಾರದಲ್ಲಿ ಹೊಲಸು ಬರುವ ವ್ಯಕ್ತಿಯೊಬ್ಬ ದೇಹದ ಕೊಳೆಯನ್ನು ಕೊಳ್ಳುವುದಕ್ಕೆ ಸ್ನಾನವನ್ನ ಮಾಡಬೇಕು. ನಾವು ಹಾಗಲ್ಲ, ಸಂಕಲ್ಪ ಪುತ್ರರು. ನಾವು ಸ್ನಾನ ಮಾಡಬೇಕಾದಂತ ಅಗತ್ಯ ಇಲ್ಲ. ಜ್ಞಾನ ಗಂಗೆಯ ನನ್ನ ಶಿರದ ಮೇಲಿರುವ ಕಾಲಕ್ಕೆ ಜ್ಞಾನೇಶ್ವರನಾದಂತಹ ನಾನು ಸ್ನಾನವನ್ನ ಮಾಡಬೇಕಂತೆ. ಸ್ಥಾನವಿಲ್ಲವು ಅಂತ ಹೇಳಿದ. ಲೋಕದಲ್ಲಿ ಬಡವನು ಬಲ್ಲಿದನು, ಯೋಗ್ಯತೆ ಇದ್ದವನು ಯೋಗ್ಯತೆ ಇಲ್ಲದೆ ಇದ್ದವನು ಬಂದು ಸೇರಬೇಕಾದ ಭೇದ ಭಾವ ಇಲ್ಲದ ಏಕೈಕ ಸ್ಥಳ ಯಾವುದು ಕೇಳಿದ್ರೆ ಅದು ಸ್ಮಶಾನ. ಸ್ಮಶಾನದಲ್ಲಿ ನನ್ನ ಸ್ಥಾನವನ್ನ ನಾನೇ ಕಂಡುಕೊಂಡವನಿದ್ದೇನೆ, ನನಗೆ ಸ್ಥಾನ ಇಲ್ಲ ಅಂತ ಇವ ಹೇಳು. ಜೊತೆಗೆ ಬಾಯಿಗೆ ಬಂದ ಹಾಗೆ ಮಾತಾಡುವುದರೊಂದಿಗೆ ಒಂದು ಮಾತು ಹೇಳಿದ. ಪರಿಕಿಸಲು ಕೋಡಗನ ಕೈಗೆ ಮಾಣಿಕ ವಿತ್ತ ತೆರನಾಯ್ತು. ನನ್ನ ಮಗಳನ್ನು ಇವನಿಗೆ ಕೊಟ್ಟು ಕೆಟ್ಟೆ ಅಂದ. ಇವನ ಮಗಳನ್ನು ನನಗೆ ಕೊಟ್ಟದ್ದ? ಇವ ಬಿಟ್ಟದ್ದು. ಇವನ ತಮ್ಮನಾದಂತಹ ನಾರದನ ಮಾತನ್ನ ಕೇಳಿ ನನ್ನ ಕುರಿತಾಗಿ ದೈವ ಭಾವನೆಯನ್ನು ಹೊಂದಿ ತಪಸ್ಸಿನ ಮೂಲಕವಾಗಿ ನನ್ನನ್ನು ಒಲಿಸಿಕೊಂಡು ನನ್ನ ಸೇರಬೇಕು ಅಂತ ಹೇಳಿದ್ರು. ಆ ಕಾಲಕ್ಕೆ ಇವನ ಮಡದಿಯಾದಂತಹ ಪ್ರಸೂತಿ ಓಡಿ ಬಂದು, ಸ್ವಾಮಿ, ನಮ್ಮ ಮಗಳು ನಮ್ಮ ಮರ್ಯಾದೆ ತೆಗೆದು ಕಡೆಯ ದಿಕ್ಕಿನ ಒಡೆಯನಾದಂತಹ ಬ್ರಡನಲ್ಲಿ ದ್ವೇಷವನ್ನು ಕಟ್ಟಿಕೊಂಡದ್ದೇ ಹೋದು ಅಂತಾದ್ರೆ ಲೋಕದಲ್ಲಿ ಮುಂದೆ ಬದುಕುವುದು ಹೇಗೆ? ಈ ಪ್ರಕರಣಕ್ಕೊಂದು ಅಂತ್ಯವನ್ನು ಕಂಡುಕೊಳ್ಳಿ ಅಂತ ಹೇಳಿದ ಕಾಲಕ್ಕೆ ಇವನ ಅಪ್ಪನ ಕಾಲನ್ನು ಹಿಡಿದುಕೊಂಡಿದ್ದಾನೆ. ಪ್ರಕರಣ ಹೀಗಾಯ್ತಲ್ಲ, ಏನು ಮಾಡುದು ಅಂತ ಹೇಳಿದ ಕಾಲಕ್ಕೆ ಇವನ ಅಪ್ಪನ ಸೂಚನೆಯಂತೆ ಇವ ಕನ್ಯಾ ಪಿತೃವಾಗಿ ಮದುವೆ ಮಾಡಿಸಿ ಕೊಟ್ಟವನಿದ್ದಾನೆ. ಮಗಳನ್ನ ಮದುವೆ ಮಾಡಿ ಕೊಟ್ಟ ಮೇಲೆ ಇವತ್ತಿನವರೆಗೆ ಒಂದು ದಿವಸಕ್ಕಾದ್ರೂ ಕೈಲಾಸಕ್ಕೆ ಬಂದಿದ್ದಾನ? ಕನ್ಯಾ ಪಿತೃವಾಗಿ ಆ ಸ್ಥಾನದ ಗೌರವವನ್ನು ಉಳಿಸಿಕೊಂಡಿದ್ದಾನ? ಒಂದು ಹೆಣ್ಣು ಮಗುವಿಗೆ ತಂದೆಯಾಗುವ ಯೋಗ್ಯತೆ ಇಲ್ಲದೆ ಇದ್ದವ ಲೋಕದಲ್ಲಿ ಇದ್ದಂತ ಉಳಿದವರ ಕುರಿತಾಗಿ ಮಾತನಾಡುವ ಯೋಗ್ಯತೆ ಇವನಿಗುಂಟ? ಬಿಡು. ಈಗ ಸಭೆಯಲ್ಲಿ ಅವನ ಅಪ್ಪ ಕುಳಿತಿದ್ದಾನೆ. ಹೋಗುವಾಗ ಯಾರಿಗೋ ಸೂಚನೆ ಕೊಟ್ಟು ಹೇಳ್ತಾರೆ, ಜ್ಞಾನಿಗಳಾದವರಿಗೆ ಇವನ ಸೂಚನೆ, ಓಯ್ ನೀವೊಂದು ಅಪ್ಪನ ಮಾತು ಕೇಳಬೇಡಿ. ಇಷ್ಟು ಮಾತಾಡುವ ಇವನ ಅಪ್ಪ ಸಭೆಯಲ್ಲಿ ಕೂತಿದ್ದಾನೆ. ಅದು ಇವನಿಗೆ ಗೊತ್ತುಂಟಾ? ಒಟ್ಟು ಬಾಯಿಗೆ ಬಂದ ಹಾಗೆ ಬಡಂಬಡಿಸುತ್ತಾ ಇಲ್ಲಿಂದ ಎದ್ದು ಹೋದವನಿದ್ದಾನೆ. ನೀನು ತಿಳಿಯಬೇಕಾದದ್ದು ಏನು ಗೊತ್ತಾ ದೇವೇಂದ್ರ? ಅಪೂಜ್ಯ ಯತ್ರ ಪೂಜ್ಯಂತೆ ಪೂಜನೀಯೋ ನ ಪೂಜ್ಯತೆ ತ್ರೀಣಿ ತತ್ರ ಭವಿಷ್ಯತಿ. ಯಾರು ಅಪೂಜ್ಯರೋ ಅವರಿಗೆ ಎಲ್ಲಿ ಪೂಜೆ ನಡೀತದೋ, ಯಾರು ಪೂಜನೀಯರೋ ಎಲ್ಲಿ ಅವರಿಗೆ ಪೂಜೆ ನಡೆಯುವುದಿಲ್ಲವೋ ತ್ರೀಣಿ ತತ್ರ ಭವಿಷ್ಯತಿ. ಅಲ್ಲಿ 3 ಆಗ್ತದೆ: ಮರಣ, ಭಯ, ದುರ್ಭಿಕ್ಷ. ಯಾಜಮಾನ್ಯ ಹೊತ್ತವನಿಗೆ ಭಯ ಕಾಡ್ತದೆ, ದುರ್ಭಿಕ್ಷೆ ಕಾಡ್ತದೆ, ಮರಣ ಅವನನ್ನು ಅರಸಿ ಬರ್ತದೆ. ಜ್ಞಾನ ಸತ್ರದಲ್ಲಿ ನಿಮ್ಮಿಂದ ಆದದ್ದು ಕೂಡ ಅದೇ. ಜ್ಞಾನೇಶ್ವರನಾದಂತಹ ನನಗೆ ಅವಮಾನವನ್ನು ಮಾಡಿ ಸಭೆಯಿಂದ ಹೋಗುವ ಕಾಲಕ್ಕೆ ನನ್ನ ವಾಹನವಾದಂತಹ ನಂದಿ ಅವನಿಗೆ ಶಾಪವನ್ನು ಕೊಡುವುದಕ್ಕೆ ಮುಂದಾದ. ಇದನ್ನ ಕಂಡಂತಹ
ದಕ್ಷನ ಅನುಯಾಯಿಗಳಂತಹ ಭೃಗುವೆ ಮುಂತಾದವರೆಲ್ಲ ಸೇರಿ ನೊಂದಿಗೂ ಶಿವನ ಅನುಯಾಯಿಗಳಿಗೆ ಶಾಪವನ್ನು ಕೊಡ್ತಾ ಇದ್ದಾರೆ. ಜ್ಞಾನ ಸತ್ರದ ಸಭೆ ಇಬ್ಬಾಗವಾಗಿ ಇರುತ್ತಿದೆ. ಅಜ್ಞಾನಿಗಳ ಸಭೆಯಾಗಿ ಎದ್ದು ಕಾಣ್ತಾ ಉಂಟು. ಅಜ್ಞಾನಿಯಾದಂತ ಅವನಿಗೆ ಆಮಂತ್ರಣವನ್ನು ಕೊಟ್ಟದ್ದು ನಿನ್ನ ತಪ್ಪು, ಬಂದ ಕಾಲಕ್ಕೆ ಅವನನ್ನು ಗೌರವಿಸಿದ್ದು ನಿನ್ನ ತಪ್ಪು. ಇದನ್ನು ನೋಡಿಕೊಂಡು ಸುಮ್ಮನಿದ್ದದ್ದು ಮರೀಚ ಬ್ರಹ್ಮರಿಂದ ಪ್ರವರ್ತಿತವಾದಂತ ಜ್ಞಾನಸತ್ರದಲ್ಲಿ ಅವರು ಸುಮ್ಮನಿದ್ದದ್ದು ಅವರ ತಪ್ಪು. ಮಗನು ಇಷ್ಟು ಮಾತಾಡುವ ಕಾಲಕ್ಕೆ ಸಭೆಯಲ್ಲಿ ಕುಳಿತು ಏನು ಮಾತನಾಡದೆ ಸುಮ್ಮನಿದ್ದದ್ದು ಇವನ ಅಪ್ಪನಾದಂತಹ ಬ್ರಹ್ಮನ ತಪ್ಪು. ತಪ್ಪಿನ ಮೇಲೆ ಮತ್ತೊಂದು ತಪ್ಪಾಗುವುದಕ್ಕೆ ಮುಂದೆ ಶಿವನಿಂದೆಯಾದಂತ ಅಧ್ಯಕ್ಷ ಪೀಠವನ್ನು ನಾನು ತೊರೆಯುತ್ತೇನೆ. ನಿನಗೆ ನಿನ್ನ ಜೊತೆಗಿದ್ದ ಸರ್ವರಿಗೂ ಒಂದು ಎಚ್ಚರಿಕೆಯ ಮಾತು. ಇನ್ನೊಮ್ಮೆ ಲೋಕದಲ್ಲಿ ಅಸಂಖ್ಯಾತ ಶಿವಭಕ್ತರಿದ್ದಾರೆ. ಶಿವನಿಗೋ ಶಿವಗಣಗಳಿಗೋ ಶಿವಭಕ್ತಾದಿಗಳಿಗೋ ದೇವೇಂದ್ರನಿಂದಲೋ ಋಷಿಮುನಿಗಳಿಂದಲೋ ಇಂತಹ ದಕ್ಷನಂತಹ ಎಂತಹ ವ್ಯಕ್ತಿಗಳಿಂದಲೇ ಅವಮಾನವಾಗುವ ನಿಂದೆಯಾಗುವ ಕಾಲ ಬಂದರೆ ಲೋಕ ಪ್ರಳಯವಾಗಿಸಿ ಬಿಟ್ಟೇನು ಜಾಗ್ರತೆ.